ಸಕ್ಕತ್ತಾಗಿರುತ್ತೆ. ಇದೇ ನಿಮಿಷ ನೀವು ಮನೇಲಿ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಫಸ್ಟು ಬಾಳೆಹಣ್ಣು ತಗೊಳ್ಳಿ, ಬಾಳೆಹಣ್ಣು ಸುಳಿರಿ, ಹಿಂಗೆ ಬೇಗ ಸುಳಿರಿ. ನಿಮಗೆ ಎಷ್ಟು ಜನ ಇರ್ತಾರೋ ನಿಮ್ಮ ಮನೇಲಿ ಅಷ್ಟೇ ಸುಟ್ಕೊಳ್ಳಿ. 3 ಜನ ಇದ್ದರೆ 3 ಬಾಳೆಹಣ್ಣು ಆ ಥರ ಸುಟ್ಕೊಳ್ಳಿ. ನನಗೆ ತಿನ್ನೋಕ್ಕಾಗಲ್ಲ. ಒಂದು ದಿವಸ ಮಾಡಿದ್ದೆ ಇದನ್ನು, ಇದು ಇನ್ನೊಂದ್ಸಲಿ ಟೇಸ್ಟ್ ಇರುತ್ತೆ ಅಂತ ಇನ್ನೊಂದ್ಸಲಿ ಮಾಡ್ತಿದ್ದೀನಿ. ಮಾಡಿ ಒಂದೇ ಒಂದು ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ. ಅದಕ್ಕೆ ನನಗೆ ಒಂದೇ ಒಂದು ಬಾಳೆ ನೀಟಾಗಿ ಒಂದು ಸಿಪ್ಪೆ ಇರಬಾರ್ದು. ಅವಾಗ ಹಂಗೆ ಕಿತ್ತಾಕ್ಬಿಟ್ರೆ ಕಿತ್ತಾಕ್ಬೇಲೆ ಕಟ್ ಮಾಡಿ ನೀಟಾಗಿ ಶರ್ಟ್ಗೆ ಕಟ್ ಮಾಡಿ. ಇದು ಒಂಚೂರು ಪೋಹ, ಸ್ವೀಟ್ ಪೋಹ ಅನ್ನಲ್ಲ, ಅದು ಗ್ಲಾಸಲ್ಲಿ ಜಾಸ್ತಿ ಐತೆ, ಒಂಚೂರು ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಇದು ಪೋಹ ಮಾಡ್ತೀವಿ. ಒಂದು ಬೌಲಲ್ಲಿ ಈಗ ಫಸ್ಟು ಬನಾನಾ ಕಟ್ ಮಾಡಬೇಕು. ಫಸ್ಟು ಯಾರು ಹಾಕತ್ತೀರಾ ಅಂದರೆ ಕಾಯಿ ಹಾಕೊಳ್ಳ, ಪೋಹ ಹಾಕೊಳ್ಳ, ಯಾರು ಹಾಕೊಳ್ಳ ಅಂತ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ಪೋಹನೇ ಹಾಕೋಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೊಳ್ಕೊಳ್ಳೋಣ. ಇದು ನಮ್ಮ ಕಿಚನ್ನು. ಫಸ್ಟ್ ತೊಳ್ಕೊತೀನಿ. ಫಸ್ಟು ಯಾವ ಬಾಕ್ಸಿಗೆ ಹಾಕತ್ತಿದ್ದೆ ಅದು ಫಸ್ಟು ಹಾಕೋಬೇಕು. ಆಮೇಲೆ ಏನಾದ್ರು ದೊಡ್ಡಿದ್ರೆ ಫಸ್ಟ್ ತಿನ್ನೋಕ್ಕಾಗಲ್ಲ, ಆಯಿತಾ? ಈಗ ಪೋಹ ಹಾಕೊಳ್ಳಿ ಫ್ರೆಂಡ್ಸ್. ಇದೊಳಿಕೆ ಪೋಹ ಸಾಕು. ನೀರು ಹಾಕತ್ತೀವಿ. ಫ್ರೆಂಡ್ಸ್, ಈಗ ನೀಟಾಗಿ ಈ ಥರ ಮಾಡ್ರೆ ನೀರೆಲ್ಲ ಇಳ್ಕೋಬೇಕೀಗ. ಫಸ್ಟು ಬೌಲ್ ಬೌಲಿನ ಸಾರಾಗಿದೆ ಕಟ್ಟರೆ ಎಷ್ಟೋ ಬೆಸ್ಟು. ಹಾಕೊಂಡಾದ್ಮೇಲೆ ಇದಿಟ್ಟಿರ್ತೀರ, ನೀಟಾಗಿ ಪೋಹ ಹಿಂಗೆ ಬರ್ಕೊಂಡು ಹಾಕ್ಬೇಕು. ಆಮೇಲೆ ಬಾಳೆಹಣ್ಣು, ಆಮೇಲೆ ಕಲಿಸ್ಕೊಳ್ಳಿ, ಹಿಂಗೆ ಕಲಿಸ್ಕೊತೀರಾ. ಓಕೆನಾ? ಜಾಗೀರ್ ಹಾಕಬೇಕು. ಆಮೇಲೆ ಫಸ್ಟು ಪೋಹ ಹಾಕ್ತೀರಾ. ಆಮೇಲೆ ಫಸ್ಟು ತೊಳ್ಕೊತೀರಾ. ಸರಿ, ನಾನು ಪೋಹ ಅಂದರೆ ಅವಲಕ್ಕಿ ಮಾಡಿಬಿಟ್ಟೆ. ಇದು ಕಲಿಸ್ಕೊಂಡು ಆದಮೇಲೆ ಫಸ್ಟು ಇದು ಪೋಹ ಅವಲಕ್ಕಿ ತೊಳ್ಕೊತೀವಿ. ಆಮೇಲೆ ಬನಾನಾ ನೀಟಾಗಿ ಕಟ್ ಮಾಡಿ ಹಾಕತ್ತೀವಿ. ಫಸ್ಟೇ ಬನಾನಾ ಕಟ್ ಮಾಡಬೇಕು. ಆಮೇಲೆ ಜಾಗೀರು ಹಾಕ್ತಾ ಫ್ರೆಂಡ್ಸ್. ಇದು ನನಗೆ ಹಾಕಿಲ್ಲ. ಇಷ್ಟೊಂದೈತೈತಾ ಫ್ರೆಂಡ್ಸ್? ಅಯ್ಯಪ್ಪ, ಸಜ್ಜಿ ಒಂಚೂರು ಕಾಯಿ ತುರಿ. ಎಷ್ಟು ಪೋಹ ಹಾಕೊಂಡಿರ್ತೀರೋ ಅಷ್ಟೇ ಕಾಯಿ ತುರಿ ಹಾಕೋಬೇಕು. ಜಾಸ್ತಿ ಕಾಯಿ ತುರಿ ಹಾಕೋಬೇಡಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಆಮೇಲೆ ನಾನೊಂಚೂರು ಒಂದೇ ಒಂದು ಬುಕ್ ಹಾಕತ್ತೀನಿ ಅಷ್ಟೇ. ಇಷ್ಟ ಆಗಂಗೆ ಅಷ್ಟೇ. ನನಗೆ ಇಷ್ಟ ಇಲ್ಲ ಕಾಯಿ, ನನ್ನ ತಾಯಿ ಇಷ್ಟ ಇಲ್ಲ, ಅದಕ್ಕೆ ಒಂದು ಶುಂಠಿ ಹಾಕತ್ತೀನಿ ಅಷ್ಟೇ. ನಮ್ಮ ಅಮ್ಮನೂ ಹೇಳ್ತಿರುತ್ತೆ ಕಾಯಿ ತಿನ್ನು ಅಂತ. ನಂಗೆ ಸಖತ್ತಾಗಿರುತ್ತೆ. ಇದು ಯಾರು ಹೇಳ್ಕೊಟ್ಟಿದ್ರು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಾನು ಸ್ಕೂಲಿಗೆ ಹೋಗ್ತಿದ್ನಲ್ಲ, ನಮ್ಮ ಮ್ಯಾಮು ಹೇಳ್ಕೊಟ್ಟಿದ್ದು ನಮಗೆ. ಇದನ್ನ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ನಿಜವಾಗ್ಲೂ ಭಾರಿ ಪೋಹನೇ ಐತೆ ಫ್ರೆಂಡ್ಸ್. ಅಷ್ಟು ಟೇಸ್ಟ್ ಬರ್ತೀನಿ ನೋಡಿ. ಸಖತ್ತಾಗಿರೋ ಫ್ರೆಂಡ್ಸ್. ನಾನು ಫುಲ್ ತಿಂತೀನಿ ಇದು ವಯಸ್ಸಲ್ಲಿ. ಸಾಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ಬಾಯ್.